ಹಾಯ್ ಸರ್, ವೆಲ್ಕಮ್ ಟು MK ಮೋಟರ್ಸ್. ಹುಂಡೈ ಕ್ರೆಟಾ 2015 ಮಾಡಲು ಕಾರ್ ನಮ್ಮ ಹತ್ರ ಕಸ್ಟಮರ್ ಬಂದರು. ಕಾರ್ ಚೆಕ್ ಮಾಡಿದಾಗ ಈ ಕಂಡೀಷನ್ ತುಂಬ ಹಾಳಾಗಿತ್ತು. ಕಾರ್ ತುಂಬಾ ಡೆಂಟ್ಸ್ ಇತ್ತು, ಬಾಡಿ ಸ್ಕ್ರಾಚಸ್ ಇತ್ತು, ಸೈಡ್ ಫೈಬರ್ ಪಾರ್ಟ್ಸ್ಗಳು ಡ್ಯಾಮೇಜ್ ಆಗಿದ್ವು, ಫ್ರಂಟ್ ಬಂಪರ್ ಶೇಕ್ ಇತ್ತು, ಫ್ರಂಟ್ ಬಂಪರ್ ಫಿಟ್ಟಿಂಗ್ ಆಗಿರಲಿಲ್ಲ, ಹೆಡ್ಲ್ಯಾಂಪು ಡಿಮ್ ಆಗಿದ್ವು, ಗಾಡಿ ಸೈಡೆಲ್ಲ ಪೇಂಟ್ ಆಗಿತ್ತು, ಕಂಡೀಷನ್ನು ಚೆನ್ನಾಗಿರಲಿಲ್ಲ. ಬಾನೆಟ್ ಓಪನ್ ಮಾಡಿ ಚೆಕ್ ಮಾಡಿದಾಗ ರೇಡ್ರಲ್ಲಿ ಆಯಿಲ್ ಕೂಡ ಮಿಕ್ಸ್ ಆಗಿತ್ತು. ಇದು ಹಳೇ ಪ್ರಾಬ್ಲಮ್ ಆಗಿತ್ತು, ಕಸ್ಟಮರ್ ಅಬ್ಸರ್ವ್ ಮಾಡಿರಲಿಲ್ಲ. ರೇಟ್ರ್ ಹೋಸ್ ಎಲ್ಲ ಚೆಕ್ ಮಾಡಿದಾಗ ರೇಟ್ರ್ ಹೋಸಲ್ಲಿ ಕೂಡ ಆಯಿಲ್ ಇತ್ತು. ರೇಟ್ರ್ ಹೋಸಲ್ಲಿ ಆಯಿಲ್ ಇರೋದ್ರಿಂದ ಏನಾಗಿತ್ತು ಅಂತ ಹೇಳಿದ್ರೆ ಹೋಸ್ ಎಲ್ಲ ದಪ್ಪ ಆಗಿದ್ದು. ಆಯಿಲ್ ಮಿಕ್ಸ್ ಆದರೆ ರಬ್ಬರ್ ವೀಕ್ ಆಗುತ್ತೆ. ಅದೇ ಥರ ಎಲ್ಲ ರಬ್ಬರ್ ಕೂಲೆಂಟ್ ಸಪ್ಲಿಮೆಂಟ್ಸ್ ರಬ್ಬರ್ ಪಾರ್ಟ್ಸ್ಗಳು ದಪ್ಪಾಗಿ ವೀಕ್ ಆಗಿದ್ವು. ಅದನ್ನು ಎಲ್ಲ ಅಬ್ಸರ್ವ್ ಮಾಡಿ ಫ್ರಂಟ್ ಬಂಪರ್ ರಿಮೂವ್ ಮಾಡಿದ್ವಿ. ರಿಮೂವ್ ಮಾಡಿದಾಗ ಟೈಮ್ ನಂಬರ್ ಕೂಡ ಬೆಂಡ್ ಆಗಿತ್ತು. ಮುಂಚೆ ಕಸ್ಟಮರ್ ಟಚ್ ಆದಾಗ ಇದು ಯಾವುದೇ ಥರ ರೀಪ್ಲೇಸ್ ಮಾಡ್ದಲೇ ಬರೀ ಫ್ರಂಟ್ ಬಂಪರ್ ಮಾತ್ರ ರೀಪ್ಲೇಸ್ ಮಾಡಿ ಸೆಟ್ ಮಾಡಿ ಬಿಟ್ಟಿದ್ರು. ಟೈಮ್ ಮೆಂಬರ್ ಆಗಲಿ, ಇಂಜಿನ್ ಗಾರ್ಡ್ಗಳಾಗಲಿ ಯಾವುದೇ ಥರ ಪಾರ್ಟ್ಸ್ಗಳು ಇದಕ್ಕೆ ಹಾಕಿರಲಿಲ್ಲ. ಈ ಕಸ್ಟಮರ್ ಡೆಲ್ಲಿಯಿಂದ ತಂದಿರೋಂಥ ಕಾರ್ ಇದು. ಅವರಿಗೆ ಕಾರ್ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ಕಸ್ಟಮರ್ ಡೆಲ್ಲಿಯಿಂದ ಕಾರ್ ತರಿಸಿದ್ರು. ನಾವು ಇದನ್ನು ಎಲ್ಲ ನೋಡಿಬಿಟ್ಟು ಕಸ್ಟಮರಿಗೆ ಇನ್ಫಾರ್ಮ್ ಮಾಡಿ ಎಲ್ಲ ಪಾರ್ಟ್ಸ್ಗಳನ್ನ ಹುಂಡೈಲಿ ಆರ್ಡ್ರ್ ಹಾಕಿ ಎಲ್ಲ ಹುಂಡೈ ಪಾರ್ಟ್ಸು ತರಿಸ್ಕೊಂಡ್ವಿ. ಹುಂಡೈ ಪಾರ್ಟ್ಸ್ ತರಿಸಿ ಎಲ್ಲ ಒಂದೊಂದನೇ ಪಾರ್ಟ್ಸು ಒಳಗಡೆ ಎಲ್ಲ ತುಂಬ ಪೇಂಟಿಂಗ್ ಎಲ್ಲ ಹಾಳಾಗಿತ್ತು. ಇಂಜಿನ್ ಬೇ ಬ್ಲಾಕ್ ಪಾರ್ಟ್ಸ್ಗಳೆಲ್ಲ ರಿಮೂವ್ ಮಾಡಿ ಬ್ಲಾಕ್ ಪೇಂಟ್ ಮಾಡಿ, ಫ್ರಂಟ್ ಬಂಪರೆಲ್ಲ ಪೇಂಟ್ ಮಾಡಿ, ಟೈಮ್ ಮೆಂಬರ್ ಬೆಂಡ್ ತೆಗ್ದು ಫಿಟ್ಟಿಂಗ್ ಮಾಡಿ, ಕಸ್ಟಮರಿಗೆ ಫುಲ್ ಪೇಂಟ್ ಮಾಡಲಿಕ್ಕೆ ಕೊಟೇಶನ್ ಕೊಟ್ವಿ. ಬಟ್ ಅವರು ಅಪ್ರೂವಲ್ ಕೊಟ್ಟಿಲ್ಲ. ಪೇಮೆಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಪೇಂಟ್ ಬರೀ ಟಚಪ್ ಮಾಡೋಕ್ಕೆ ಹೇಳಿದ್ರು. ಕಾರ್ ಬ್ಲಾಕ್ ಪಾರ್ಟ್ಸ್ಗಳು ರೈಟ್ ರೌಂಡು ಎಲ್ಲವನ್ನು ಪೇಂಟ್ ಮಾಡಿ, ಬ್ಲಾಕ್ ಪಾರ್ಟ್ಸ್ಗಳು ಡ್ಯಾಮೇಜ್ ಆಗಿದ್ದು 2-3 ಕಡೆ. ಎಲ್ಲ ಪಾರ್ಟ್ಸ್ಗಳು ಒಂದು 2-3 ಪಾರ್ಟ್ಸ್ಗಳು ಬ್ಲಾಕ್ ಸೈಡು ಡಿಫ್ಯೂಸರ್ಗಳು ಎಲ್ಲ ಚೇಂಜ್ ಮಾಡ್ಕೊಂಡು ಎಲ್ಲ ರೇಟ್ರು ಹೋಸ್ಗಳು ಹುಂಡೈ ಆರ್ಡ್ರ್ ಹಾಕಿ ತರಿಸಿ, ಹೋಸ್ ಆಗಲಿ, ಫಾಗ್ ಲ್ಯಾಂಪ್ ಕವರ್ಗಳಾಗಲಿ, ಫಾಗ್ ಲ್ಯಾಂಪ್ ಆಗಲಿ ಪಾರ್ಟ್ಸ್ಗಳನ್ನ ಚೇಂಜ್ ಮಾಡಿದ್ವಿ. ಮ್ಯಾಗ್ ವೀಲ್ ಸಿಲ್ವರ್ ಇದು, ಮ್ಯಾಗ್ ವೀಲನ್ನು ಗ್ರೇ ಕಲರ್ ಪೇಂಟ್ ಮಾಡಿದ್ವಿ. ಒಂದು ಒಳ್ಳೆ ಲುಕ್ ಬರುತ್ತೆ ವೆಹಿಕಲಲ್ಲಿ ಅಂತ ಹೇಳಿ. ಇದರಲ್ಲಿ ವೈಟ್ ಕಲರ್ 2-3 ಕಡೆ ಟಚಪ್ ಇತ್ತು. ಪೇಂಟನ್ನು ಟಚಪ್ ಮಾಡಿ ಬ್ಲಾಕ್ ಪೇಂಟೆಲ್ಲ ಫುಲ್ ಬ್ಲಾಕ್ ಪೇಂಟ್ಗಳಿಗೆ ಪೇಂಟ್ ಮಾಡಿದ್ವಿ. ಕಾರ್ ರಬ್ಬಿಂಗ್ ಪಾಲಿಶ್ ಮಾಡಿ ಇಂಜನ್ ಆಯಿಲು, ಗೇರ್ ಬಾಕ್ಸ್ ಆಯಿಲು, ಕೂಲೆಂಟ್ ಆಯಿಲು, ಏರ್ ಫಿಲ್ಟ್ರು, ಆಯಿಲ್ ಫಿಲ್ಟ್ರನ್ನೆಲ್ಲ ಕಂಪ್ಲೀಟ್ ಚೇಂಜ್ ಮಾಡಿದ್ವಿ. ಈ ಕಾರಲ್ಲಿ ತುಂಬಾ ರಿಸ್ಕ್ ತೊಗೊಂಡು ಕೆಲಸ ಮಾಡಿದ್ವಿ. ಹಳೆ ಕಾರು ಡ್ಯಾಮೇಜ್ ಪಾರ್ಟ್ಸ್ಗಳು ಚೇಂಜ್ ಮಾಡೋದು ಸ್ವಲ್ಪ ಕಷ್ಟನೇ. ಆದಷ್ಟು ಪ್ರಯತ್ನ ಪಟ್ಟು ಒಂದು ಒಳ್ಳೆಯ ಲುಕ್ಕು ಈ ಕಾರಿಗೆ ಕೊಡಬೇಕಂತ ವರ್ಕ್ ಮಾಡಿದ್ವಿ. ಮತ್ತೆ ಒಂದು ಏನು ಅಂತ ಹೇಳಿದ್ರೆ, ಇದರಲ್ಲಿ ಈ ಕಾರ್ ಮೇಲೆ ಜಾಸ್ತಿ ಖರ್ಚು ಮಾಡಲಿಕ್ಕೆ ಕಸ್ಟಮರ್ ರೆಡಿ ಇರಲಿಲ್ಲ. ಅವರು ಆದಷ್ಟು ಉಳಿತಾಯದಲ್ಲಿ ವರ್ಕ್ ಮಾಡಿ ಕೊಡಿ ಅಂತ ನಮ್ಮಲ್ಲಿ ಹೇಳಿದ್ರು. ನಾವು ಅದೇ ಹೆಡ್ಲ್ಯಾಂಪು, ಅದೇ ಫಾಗ್ ಲ್ಯಾಂಪ್ನ ಪಾಲಿಷಿಂಗ್ ಮಾಡಿ, ಫಾಗ್ ಲ್ಯಾಂಪ್ ಕವರ್ಸು ಚೇಂಜ್ ಮಾಡಿ, ಇಂಟೀರಿಯರ್ ಕ್ಲೀನ್ ಮಾಡಿ, ನೀಟಾಗಿ ವಾಶ್ ಮಾಡಿಸಿ, ವೀಲೆಲ್ಲ ಕಾರನ್ನೆಲ್ಲ ಪಾಲಿಷಿಂಗ್ ಮಾಡಿ ಕಂಪ್ಲೀಟ್ ವರ್ಕೆಲ್ಲ ಮುಗಿಸ್ಕೊಟ್ವಿ ಕಸ್ಟಮರ್ಗೆ. ನಿಮ್ಮದೇ ಯಾವುದೇ ಥರ ವೆಹಿಕಲ್ ಇದ್ದರೂ, ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ, ತರೀಕೆರೆ MK ಮೋಟರ್ಸಿಗೆ ಒಂದು ಸಲ ವಿಸಿಟ್ ಮಾಡಿ ಒಂದು ಸರ್ವಿಸ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು.